ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದ ಇಲ್ಲಿ? ವೈಷ್ಣವ್ ಲಕ್ಷ್ಮಿನ ಪ್ರೀತಿ ಮಾಡ್ತದಾನ ಅಥವಾ ಲಕ್ಷ್ಮಿಗೆ ಪ್ರೀತಿ ಕೊಡೋದಕ್ಕೆ ಹಂಬಲಿಸ್ತದಾನೆ? ಅವನಿಂದ ಸಾಧ್ಯ ಆಗ್ತಿಲ್ವಾ? ಅದನ್ನು ಹೇಳ್ಕೊತದಾನೆ, ಅವನು ಅಸಹಾಯಕನಾಗಿದ್ದಾನೆ. ಏನಾಗ್ತದೆ ಇಲ್ಲಿ? ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೈಷ್ಣವ್ ಮತ್ತು ಕೀರ್ತಿ ಹಾಗೆ ಲಕ್ಷ್ಮಿ ಮೂವರ ನಡುವೆ ಟ್ರಯಲ್ ನಡೀತದೆ. ಈ ಕಡೆ ವೈಷ್ಣವ್ ಮತ್ತು ಕೀರ್ತಿಗೆ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಇದು ಯಾವುದನ್ನು ಕೂಡ ಕೀರ್ತಿಗೆ ಸಹಿಸೋಕ್ಕಾಗ್ತಿಲ್ಲ. ಬಿಕಾಸ್ ನಾಟಕ ಮಾಡಬೇಕು, ಒಳ್ಳೆಯವಳಾಗಬೇಕು, ಅವ್ರು ಇಬ್ಬರು ಚೆನ್ನಾಗಿರಬೇಕು ಅಂತ ಹೇಳಿ ದೂರ ಆದಾಗ ವೈಷ್ಣವ್ ಅರ್ಥರ ಆಗ್ತಾನೆ ಅಂತ ಅಂದ್ಕೊಂಡಿದ್ಲು. ಆದರೂ ಕೂಡ ಕೀರ್ತಿನ ನಂಬೋ ಪರಿಸ್ಥಿತಿಲೇ ಇಲ್ಲ ವೈಷ್ಣವ್. ಯಾವುದೇ ಕಾರಣಕ್ಕೂ ಕೀರ್ತಿನ ನಂಬೋ ದೊಡ್ಡ ಕೆಲಸ ಮಾಡ್ತಿಲ್ಲ. ಡಿನ್ನರಲ್ಲೂ ಕೂಡ ಆಗಿದ್ದು ಅಷ್ಟೇ. ವೈಷ್ಣವ್ಗೆ ಗೊತ್ತಿತ್ತು, ಅದು ಅದೇ ರೀತಿ ಆಯಿತು. ಕೀರ್ತಿ ತನಗೇನು ಬೇಕೋ ಅದನ್ನು ಸಾಧಿಸ್ಕೊಂಡು ವೈಷ್ಣವ್ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಹೊರಗಡೆ ತೆಗೆದ್ಲು. ಅದನ್ನು ಲಕ್ಷ್ಮಿಗೂ ಕೂಡ ಮುಟ್ಟು ಹಾಗೆ ಮಾಡಿದ್ಲು. ಇನ್ನು ವೈಷ್ಣವಿ ಹೇಳೋ ಒಂದೇ ಮಾತು, ಕೀರ್ತಿ ನನ್ನ ಕನಸಲ್ಲೂ ಬರಲ್ಲ, ನನ್ನ ಕನಸಲ್ಲೂ ಹತ್ರ ಸುಳಿಯಲ್ಲ, ಅವಳು ನನ್ನ ಪಾಲಕ್ಕೆ ಸತ್ತು ಹೋಗಿದ್ದಾಳೆ, ಅವಳು ನನ್ನ ಲೈಫಲ್ಲಿ ಇನ್ನಿಲ್ವೇ ಇಲ್ಲ. ಆದರೂ ಕೂಡ ಕೀರ್ತಿ ಜಾಗದಲ್ಲಿ ಲಕ್ಷ್ಮಿನ ಕೂರ್ಸೋಕ್ಕಾಗಲ್ಲ, ಕೀರ್ತಿ ಜಾಗದಲ್ಲಿ ಲಕ್ಷ್ಮಿನ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಕೀರ್ತಿ ಜೊತೆ ಇರ್ತಕ್ಕಂಥ ನೆನಪುಗಳನ್ನ ಅವಳನ್ನು ಮರೆಯೋದು ಕಷ್ಟ ಆಗುತ್ತೆ ಅಂತ. ಏನದು ಅರ್ಥನೇ ಅರ್ಥ ಆಗ್ತಿಲ್ಲ. ಅವಳು ಬರಲ್ವಂತೆ, ಬಟ್ ಅವಳು ನೆನಪುಗಳನ್ನ ಮರೆಯೋಕ್ಕಾಗಲ್ವಂತೆ. ಖಂಡಿತ ಸ್ವಲ್ಪ ದಿನಗಳು ಬೇಕಾಗುತ್ತೆ. ಆದರೆ ಎಲ್ಲೂ ಕೂಡ ನೆನಪುಗಳು ಕಾಡ್ತಿದೆ ಅನ್ನೋದು ಬಿಟ್ಟರೆ ಕೀರ್ತಿ ಬೇಕು ಅಂತ ಎಲ್ಲೂ ಕೂಡ ವೈಷ್ಣವ್ ಫೀಲ್ ಆಗ್ತಾನೇ ಇಲ್ಲ. ಹಾಗಂತ ಲಕ್ಷ್ಮಿನ ಅವನಿಗೆ ವೈಫ್ ಆಗಿ ಹೆಂಡತಿಯಾಗಿ ಒಪ್ಕೊಳ್ಳೋದು ಕೂಡ ಸಾಧ್ಯ ಆಗ್ತಿಲ್ಲ. ಬಿಕಾಸ್ ಅವನಿಗೆ ಅವಳು ಒಂದು ಗುಡ್ ಫ್ರೆಂಡ್ ಅಂತ ಅನ್ನಿಸ್ತಿದ್ದಾಳೆ. ಹಾಗಾಗಿ ಅವಳನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾನೆ, ಸೆಕ್ಯೂರ್ ಮಾಡ್ತಿದ್ದಾನೆ. ಆದರೆ ಅವರಿಬ್ಬರ ನಡುವೆ ಒಂದು ಮಾತುಕತೆ ಆಗಿತ್ತು. ಖಂಡಿತ ಸ್ವಲ್ಪ ದಿನಗಳು ಬೇಕು, ಬದಲಾಗುತ್ತೆ, ಖಂಡಿತ ನಾನು ಸರಿ ಹೋಗ್ತೀನಿ, ಪ್ರೀತಿ ಮಾಡ್ತೀನಿ ಅಂತ ಎಲ್ಲ ಭಾಷೆ ಕೊಟ್ಟಿದ್ದ. ಆದರೆ ಅವನು ಆ ಮಾತನ್ನು ಉಳಿಸ್ಕೋತಾ ಇಲ್ಲ. ಆದರೆ ಇಲ್ಲಿ ಲಕ್ಷ್ಮಿ ಗಂಡನ ಪ್ರೀತಿ ಆಗಿದೆ ಅಂತ ಗೊತ್ತಿದ್ರು, ಅದನ್ನು ಮರೆಯೋದು ಕಷ್ಟ ಆಗ್ತಿದೆ ಅಂತ ಗೊತ್ತಿದ್ರು ಕೂಡ ಅದಕ್ಕೆ ಅದರದ್ದೇ ಆದ ಸಮಯ ಬೇಕಾಗುತ್ತೆ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಖಂಡಿತ ನೀವು ಬದಲಾಗ್ತೀರಾ, ನನಗೆ ನನ್ನ ಗಂಡ ಸಿಗ್ತಾರೆ, ನನ್ನ ಪ್ರೀತಿ ಸಿಗತ್ತೆ ಅಂತ ತುಂಬ ಬ್ರಾಡಾಗಿ ಯೋಚನೆ ಮಾಡ್ತಿದ್ದಾಳೆ. ಈ ಒಂದು ವಿಶ್ವಾಲ ಮನಸ್ಸಿನ ಹುಡುಗಿಗೆ ನೋವು ಮಾಡುವುದು ವೈಷ್ಣವ್ಗೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಅಮ್ಮನ ಬಳಿ ಹೇಳಿ ಮೊದಲು ಈ ವಿಶ್ವನ ಹೇಳೇ ಬಿಡ್ತೀನಿ, ಲಕ್ಷ್ಮಿಗೆ ಡಿಸೈಡ್ ಮಾಡೇ ಬಿಡ್ತಾನೆ, ಹೇಳೇ ಬಿಡ್ತೀನಿ ಅಂದಾಗ ಈ ಕಡೆ ಕಾವೇರಿ ಅವರು ತಡಿತಾರೆ ಬೇಡ ಮಗನೆ ಅಂತ. ಆದರೂ ಇಲ್ಲ ಅಮ್ಮ, ನನ್ನ ತಲೆ ಕೆಟ್ಟೋಗ್ತದೆ ಅಂತ. ಒಳ್ಳೆ ಹೆಣ್ಮಗಳು, ಅವಳ ಬಗ್ಗೆ ನನಗೆ ಪ್ರೀತಿ ಬರುತ್ತೆ ಅಂತ ಅನ್ನಿಸ್ತಿಲ್ಲ, ಅವ್ರನ್ನ ನಾನು ಹೆಂಡತಿಯಾಗಿ ಒಪ್ಕೋತೀನಿ ಅಂತಲೂ ಅನ್ನಿಸ್ತಿಲ್ಲ. ಜೊತೆಗೆ ಕೀರ್ತಿ ಅನ್ನೋ ಒಂದು ವಿಷಯನ ಮುಚ್ಚಿಟ್ಟು ಪ್ರೀತಿ ಆಗಿತ್ತು ಅನ್ನೋ ವಿಷಯನ ಹೇಳಿದ್ದೆ. ಆದರೆ ಅದು ಕೀರ್ತಿನೇ ಅನ್ನೋ ವಿಷಯನ ಮುಚ್ಚಿಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಆಗ್ತಿಲ್ಲ. ಮೊದಲು ಆ ವಿಷಯನ ಹೇಳೇ ಬಿಡ್ತೀನಿ, ತಿಳಿಸೇ ಬಿಡ್ತೀನಿ ಅಂತ ಹೋಗ್ತಾನೆ. ಈ ಕಡೆ ಕಾವೇರಿಗೂ ಅದೇ ಬೇಕಾಗಿದೆ, ಖುಷಿ ಪಡ್ತಿದ್ದಾರೆ, ಹೇಳಿ ನನ್ನ ಮಗ ಅಂತ. ಆದರೆ ಹೇಳೋದು ಅಸಾಧ್ಯವಾಗುತ್ತೆ. ಬಿಕಾಸ್ ಸುಪ್ರೀತಾ ಅವ್ರು ಬಂದು ನಿಮ್ಮದು ಕಪಲ್ ಕಾಂಪಿಟೇಷನ್ ಇದೆ, ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ ಅಂತಾರೆ. ಈ ಕಡೆ ವೈಷ್ಣವ್ ಶಾಕ್ ಆಗ್ತಾನೆ, ಎಂದು ಕೂಡ ಅಪ್ಪ ಅಮ್ಮ ಅಲ್ವಾ ಹೋಗ್ತಿದ್ದು ಅಂತ. ಆದರೆ ಬರೀ ನಿಮ್ಮನ್ನು ಕೂಡ ಕರೆದಿದ್ದಾರೆ ಅವ್ರ ಜೊತೆ ಅಂತ ಹೇಳ್ತಾರೆ. ಈ ಕಡೆ ಏನಪ್ಪ ಇದು ಹೇಳಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ಇನ್ನೇನೋ ಬಂತಲ್ಲ. ಕಪಲ್ಸ್ ಕಾಂಪಿಟೇಷನಲ್ಲಿ ಖಂಡಿತ ಲಕ್ಷ್ಮಿ ಅವ್ರಿಗೆ ಈ ವಿಷಯ ಹೇಳಿದ್ರೆ ಅವ್ರಿಗೆ ತುಂಬ ನೋವಾಗುತ್ತೆ, ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ತಡ್ಕೋತಾನೆ. ಮತ್ತು ಈ ಕಡೆ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಒಂದು ಟ್ರಯಲ್ ಮಾಡ್ತಿದ್ದಾರೆ, ಹೇಗಿರುತ್ತೆ ಕಾಂಪಿಟೇಷನ್ ಅಂತ. ಕೃಷ್ಣ ಮತ್ತು ಕಾವೇರಿಯವ್ರನ್ನ ಕೂರಿಸಿ, ಲಕ್ಷ್ಮಿ ಹಾಗೆ ವೈಷ್ಣವ್ನ ಕೂರಿಸಿ ಪ್ರಶ್ನೆಗಳ ಸುರಿಗಳನ್ನೇ ಸಿಡಿಸ್ತಿದ್ದಾರೆ. ಈ ಕಡೆ ಕೃಷ್ಣ ಕಾವೇರಿ ಪ್ರತಿ ಮಾತಿಗೂ ಪ್ರತಿ ಪ್ರಶ್ನೆಗೂ ಸರಿಯಾದ ಉತ್ತರವನ್ನು ಕೊಡ್ತಿದ್ರೆ ಗುಡ್ ಅಂಡರ್ಸ್ಟ್ಯಾಂಡಿಂಗಲ್ಲಿ. ಈ ಕಡೆ ಲಕ್ಷ್ಮಿ ಬೇರೆ ವೈಷ್ಣವ್ ಬೇರೆ ಉತ್ತರ ಕೊಡ್ತಿದ್ದಾರೆ. ಈ ಕಡೆ ವೈಷ್ಣವ್ ಪ್ರತಿ ಉತ್ತರ ಕೂಡ ಕೀರ್ತಿ ಉತ್ತರನೇ ಆಗಿದೆ. ಪ್ರತಿ ಪ್ರಶ್ನೆಗಳನ್ನ ಕೇಳಿದಾಗಲೂ ಕೀರ್ತಿ ಹೇಳಿದ ಮಾತುಗಳು ನೆನಪಾಗುತ್ತೆ, ಅವಳ ಆನ್ಸರ್ಸ್ ನೆನಪಾಗುತ್ತೆ, ಅವಳ ಇಷ್ಟ ಕಷ್ಟಗಳು ನೆನಪಾಗುತ್ತೆ. ಲಕ್ಷ್ಮಿ ಜಾಗದಲ್ಲಿ ಅವಳ ಇಷ್ಟ ಕಷ್ಟಗಳನ್ನ ಬರೀತಿದ್ರೆ ಈ ಕಡೆ ಲಕ್ಷ್ಮಿ ವೈಷ್ಣವ್ನ ವಿಷಯಗಳನ್ನ ಬರೀತಿದ್ದಾಳೆ. ಹೀಗೆ ಗೊತ್ತಾಯಿತು ಅಂದಾಗ ಅವ್ರ ಕಬೋರ್ಡ್, ಅವ್ರ ದಿನಚರಿ ಎಲ್ಲ ನೋಡಿ ಅವಳು ಕಂಡಿಟ್ಕೊಂಡಿರ್ತಾಳೆ. ಆದರೆ ಇದರಲ್ಲಿ ಫೇಲ್ಯೂರ್ ಆಗಿರೋದು ವೈಷ್ಣವ್ಗೆ ಇಷ್ಟ ಆಗ್ತಿಲ್ಲ. ಏನದು ಕಪಲ್ಸ್ ಕಾಂಪಿಟೇಷನ್ ಅಂತೆ, ಅದಂತೆ ಇದಂತೆ, ಏನು ಅಂಡರ್ಸ್ಟ್ಯಾಂಡಿಂಗ್, ಅವ್ರ ಬಗ್ಗೆ ಕಲರ್ಸ್ ಎಲ್ಲ ತಿಳ್ಕೊಂಡ್ರೆ ಮಾತ್ರ ನಮಗೆ ಅವ್ರ ಬಗ್ಗೆ ಪ್ರೀತಿ ಇರುತ್ತೆ, ಕಾಳಜಿ ಇರುತ್ತೆ ಅಂತಾನ. ಅದೇ ತಿಳಿಬೇಕಾಗಿಲ್ಲ. ನಂದು ಅವ್ರದ್ದು ಅರೇಂಜ್ ಮ್ಯಾರೇಜ್ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನಮಗೆ ಸಮಯ ಬೇಕಾಗಿತ್ತು, ಆ ಸಮಯ ತೊಗೋತೀವಿ. ಇತ್ತೀಚೆಗೆ ನಾನು ಅವ್ರ ಬಗ್ಗೆ ಪ್ರೊಟೆಕ್ಟ್ ಮಾಡಬೇಕು, ಅವ್ರು ನನ್ನ ಹೆಂಡತಿ, ಅವ್ರನ್ನ ಕಾಳಜಿ ಮಾಡಬೇಕು, ಅದು ನನ್ನ ಜವಾಬ್ದಾರಿ ಅಂತ ಎಲ್ಲ ಅರ್ಥ ಮಾಡಿಕೊಂಡು ಒಂದೊಂದನ್ನೇ ಅರ್ಥ ಮಾಡಿಕೊಂಡು ಸರಿಪಡಿಸ್ಕೊತಿದ್ದೀನಿ. ಅಂಥದ್ರಲ್ಲಿ ಈಗ ಬಂದುಬಿಟ್ಟು ಅದು ಇದು ಸರಿ ಇಲ್ಲ ಅಂತ ಹೇಳ್ತಿದ್ರಲ್ವ, ನಿಮ್ಗೇನು ಅನ್ನಿಸ್ತಿಲ್ವ ಬುಲ್ಶಿಟ್ ಇದಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗೇ ಬಿಡ್ತಾನೆ. ಬಿಕಾಸ್ ಅವ್ನ ಮನಸ್ಸಲ್ಲಿ ಲಕ್ಷ್ಮಿ ಅವ್ರಿಗೆ ಎಲ್ಲ ನನ್ನ ಬಗ್ಗೆ ತಿಳಿದಿದೆ, ಬಟ್ ನನಗೇನೂ ಗೊತ್ತಾಗ್ತಿಲ್ವಲ್ಲ, ಅವ್ರ ಮನ್ಸಿಗೆ ಇನ್ನೂ ಹರ್ಟ್ ಆಗುತ್ತೆ ಅನ್ನೋದು ಭಾವನೆ ಆಗಿದೆ. ಈ ಕಡೆ ಲಕ್ಷ್ಮಿ ಬರ್ತಿದ್ದಾಗೆ
ದಯವಿಟ್ಟು ನಾನು ನಿಮಗೆ ಮಾತು ಕೊಟ್ಟಿದ್ದೆ, ಇಷ್ಟೊತ್ತಿಗೆ ಆ ಮಾತಿನಂತೆ ನಡ್ಕೋಬೇಕಿತ್ತು. ಆದರೆ ನನಗೆ ಇನ್ನೂ ಟೈಮ್ ಬೇಕಾಗ್ತದೆ, ಇನ್ನೂ ಕೂಡ ಅಡ್ಜಸ್ಟ್ ಆಗ್ತದೆ. ದಯವಿಟ್ಟು ನನಗೆ ಸ್ವಲ್ಪ ಟೈಮ್ ಕೊಡಿ. ಅದ್ರ ನಡುವೆ ಇದೆಲ್ಲ ನನಗೆ ತುಂಬ ಇರಿಟೇಟ್ ಮಾಡ್ತದೆ. ನನಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ. ಆದರೆ ನನಗೇನು ಗೊತ್ತು ನಿಮ್ಮ ಬಗ್ಗೆ ಅದೆಲ್ಲ. ಖಂಡಿತ ನನಗೆ ಅದು ಯಾವುದೂ ಗೊತ್ತಿಲ್ಲ. ನೀವು ಅರೇಂಜ್ ಮ್ಯಾರೇಜ್ ಹೊರಗಡೆ ಹೋಗಿ ತಿರುಗಾಡಿಲ್ಲ ಈ ವಿಷಯ ಎಲ್ಲ ತಿಳ್ಕೊಳ್ಳೋಕ್ಕೆ. ಖಂಡಿತ ನಿಮ್ಮ ಮನಸ್ಸಿಗೆ ನೋವಾಗ್ತದೆ. ಇಷ್ಟೊತ್ತಿಗೆ ನಾನು ನಿಮ್ಮನ್ನು ಹೆಂಡತಿಯಾಗಿ ಒಪ್ಕೊಂಡು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ನೀವು ನನ್ನನ್ನು ಅರ್ಥ ಮಾಡ್ಕೋತಿದ್ರೆ ಹೊರತು ನನ್ನಿಂದ ನಿಮ್ಗೇನೂ ಸಿಗ್ತಿಲ್ಲ ಅಂತ ಗೊತ್ತಾಗ್ತದೆ. ನನಗೂ ಕೂಡ ಅದ್ರ ಬಗ್ಗೆ ತುಂಬ ಬೇಜಾರಿದೆ ಅಂತ ಗಿಲ್ಟ್ ಫೀಲ್ ಮಾಡಿಕೊಂಡು ರಿಗ್ರೆಟ್ ಮಾಡ್ಕೋತಿದ್ದಾನೆ ವೈಷ್ಣವ್. ಹಾಗಿದ್ರೆ ಮುಂದೆ ಏನಾಗುತ್ತೆ? ಕಾಂಪಿಟೇಷನಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಭಾಗವಹಿಸುವುದಿಲ್ವಾ? ಅಥವಾ ವೈಷ್ಣವ್ ಮನಸ್ಸನ್ನು ಬದಲಾಯಿಸಿ ಲಕ್ಷ್ಮಿನ ಅರ್ಥ ಮಾಡಿಕೊಂಡು ಕಾಂಪಿಟೇಷನಲ್ಲಿ ಭಾಗವಹಿಸ್ತಾನೆ? ಈ ಕಡೆ ಮಗನೇ ಅಮ್ಮಂಗೆ ಶಾಕ್ ಕೊಡ್ತಾನೆ. ಕಾವೇರಿ ಅವರಂತೂ ಖಂಡಿತ ಗೆಲ್ಲೋದು ನಾವೇ, ಖಂಡಿತ ಲಕ್ಷ್ಮಿಗಂತೂ ಏನೂ ಗೊತ್ತಾಗೋದಿಲ್ಲ, ಇದರಿಂದ ಖಂಡಿತ ಅವಳು ಕುಗ್ತಾಳೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವರಿಗೆ ಶಾಕ್ ಕೊಡ್ತಾರೆ ಲಕ್ಷ್ಮಿ ಮತ್ತು ವೈಷ್ಣವ್ ಸೇರಿಕೊಂಡು. ಹಾಗಿದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ? ಆದರೆ ಈ ಒಂದು ಗೆಲುವು ಯಾರ್ದಾಗುತ್ತೆ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ